ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಬಸವರಾಜ್ ಜಿಂದಾಳಿ. ಸೊ ಫ್ರೆಂಡ್ಸ್, ನಿನ್ನೆ ರಿಯಲ್ಮಿ c12 ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ಸೊ ಇದೊಂದು ಬೆಸ್ಟ್ ಬಜೆಟ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ನೀವೇನಾದರೂ 9,000 ಒಳಗೆ ಒಂದು ಸ್ಮಾರ್ಟ್ಫೋನನ್ನು ತೊಗೊಳ್ತಾ ಇದ್ದರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಂಥ ಒಂದು ಫೋನ್ ಇದಾಗಿರುವಂಥದ್ದು. ಒಳ್ಳೆ ಫೀಚರ್ನ ಕೊಟ್ಟು ಈ ಫೋನ್ ಮೇ ಬಿ 8,000ರಿಂದ 9,000ಕ್ಕೆ ಲಾಂಚ್ ಆಗ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ, ಆದರೆ 9,000 ಒಳಗೆ ಖಂಡಿತ ಈ ಫೋನ್ ಲಾಂಚ್ ಆಗುತ್ತೆ. ಸೊ ಈ ಫೋನ್ನ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಅನ್ನು ಕೊಡ್ತೀನಿ ಮತ್ತು ಅನ್ಬಾಕ್ಸಿಂಗ್ ಸಹ ಮಾಡ್ತೀನಿ. ಹಲವಾರು ಸೋರ್ಸ್ಗಳ ಮುಖಾಂತರ ನಾನು ಈ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಫೋನ್ನ ಒಂದು ಬಾಕ್ಸ್ ಅನ್ನ ನೋಡ್ತಾ ಇರ್ಬೋದು. ಇದೊಂದು ಯೆಲ್ಲೋ ಕಲರ್ ಬಾಕ್ಸ್ ಆಗಿರುವಂತದ್ದು. ಸೊ ರಿಯಲ್ಮಿ ಬ್ರ್ಯಾಂಡಿಂಗ್ ಇರುವಂತದ್ದು. ಸೊ ಈ ಒಂದು ಬಾಕ್ಸ್ ನ ಒಳಗೆ ನೀವು ನೋಡ್ತಾ ಇರ್ಬೋದು ಫೋನ್ ಇರುವಂತದ್ದು. ಅದನ್ನ ಬಿಟ್ಟರೆ ಇದರಲ್ಲಿ 10 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದರಲ್ಲಿ ಇರುವಂತದ್ದು ಮತ್ತು ಒಂದು ಮೈಕ್ರೋ USB ಕೇಬಲ್ ಇದರಲ್ಲಿ ಇರುವಂತದ್ದು. ಸಿ ಟೈಪ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದ್ದು, ಆದ್ರೆ ಇದರಲ್ಲಿ ಕೊಟ್ಟಿಲ್ಲ. ಸೊ ಪರವಾಗಿಲ್ಲ. ಸೊ ಇದಿಷ್ಟು ಬಿಟ್ಟರೆ ಬಾಕ್ಸ್ ನಲ್ಲಿ ಏನು ಇರೋದಿಲ್ಲ. ಸೊ ಈಗ ಫೋನ್ ನ ಬ್ಯಾಕ್ ಗ್ರೌಂಡ್ ಡಿಸೈನ್ ಬಂದ್ಬಿಟ್ಟು ಇದು ಪ್ಲಾಸ್ಟಿಕ್ ರಿಂದ ಆಗಿರುವಂತದ್ದು. ಸೊ ಸ್ವಲ್ಪ ಸ್ಕ್ರಾಚಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದ್ರೂ ಸಹ ಇದೊಂದು ಬೆಸ್ಟ್, ಈ ಒಂದು ಬಜೆಟ್ಗೆ ಒಂದು ಡಿಸೆಂಟ್ ಬ್ಯಾಕ್ ಗ್ರೌಂಡ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಫೋನ್ ನ ವೇಟ್ ಬಂದ್ಬಿಟ್ಟು, ಈ ಒಂದು ಫೋನ್ ನ ವೇಟ್ ಅನ್ನು ಚೆಕ್ ಮಾಡಿದಾಗ ಈ ಫೋನ್ 211 ಗ್ರಾಮ್ ಇರುವಂತದ್ದು. ಸೊ ಅದು ಯಾಕಪ್ಪ ಅಂತಂದ್ರೆ ಇದರಲ್ಲಿ 6,000 mAh ಬ್ಯಾಟರಿ ಕೆಪಾಸಿಟಿಯನ್ನು ನೀಡ್ತಾ ಇದ್ರೆ. ಸೊ ಅಷ್ಟು ಬ್ಯಾಟರಿ ಕೆಪಾಸಿಟಿ ನೀಡೋದ್ರಿಂದ ಈ ಒಂದು ಫೋನ್ ನ ವೇಟ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಫೋನ್ ನ ಪ್ಯಾಟರ್ನ್ ನಲ್ಲಿ ನೀವು ನೋಡ್ತಾ ಇರ್ಬೋದು. ಒಂದು ಸ್ಪೀಕರ್ ಇರುವಂತದ್ದು ಮತ್ತು 3.5 mm ಹೆಡ್ಫೋನ್ ಜಾಕ್ ಇರುವಂತದ್ದು ಮತ್ತು ಒಂದು ಚಾರ್ಜಿಂಗ್ ಮೈಕ್ರೋ USB ಕೇಬಲ್. ಇನ್ನು ಸೈಡ್ ಅಲ್ಲಿ ಒಂದು ವ್ಯಾಲ್ಯೂಮ್ ರಾಕರ್ ಬಟನ್ ಇರುವಂತದ್ದು ಮತ್ತು ಒಂದು ಪವರ್ ಅನ್ಲಾಕ್ ಬಟನ್ ಇದರಲ್ಲಿ ಇರುವಂತದ್ದು. ಫ್ರೆಂಡ್ಸ್, ಈ ಒಂದು ಫೋನ್ ನ ಡಿಸ್ಪ್ಲೇ ಬಂದ್ಬಿಟ್ರೆ ಅಲ್ಲಿ 6.5 ಇಂಚಿನ HD+ ಡಿಸ್ಪ್ಲೇನ ಇದು ಹೊಂದಿರುವಂತದ್ದು. ಸೊ ಈ ಒಂದು ಪ್ರೈಸ್ ಗೆ ಒಂದು ಡಿಸೆಂಟ್ ಡಿಸ್ಪ್ಲೇನ ಇದು ಹೊಂದಿದೆ ಅಂತಾನೆ ಹೇಳ್ಬೋದು. ನೀವು ಸೈಡ್ ಅಲ್ಲಿ ಬೆಜಲ್ಸ್ ನ ನೋಡ್ತಾ ಇರ್ಬೋದು. ಅತಿ ಕಮ್ಮಿ ಇದೆ ಅಂತ ಅನಿಸುತ್ತೆ, ಆದ್ರೆ ಬಾಟಮ್ ಅಲ್ಲಿ ಸ್ವಲ್ಪ ಬೆಜಲ್ ನ ಹೆಚ್ಚಾಗಿ ನೀಡಿದ್ದಾರೆ. ಈ ಒಂದು ಪ್ರೈಸ್ ರೇಂಜ್ಗೆ ಡಿಸ್ಪ್ಲೇ ಅಂತೂ ಅಮೇಜಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಹೊರಗಡೆ ಫೋನ್ ನ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಬ್ರೈಟ್ನೆಸ್ ಲೆವೆಲ್ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಸೊ ಹೊರಗಡೆ ಹೋಗಿ ಬ್ರೈಟ್ನೆಸ್ ಲೆವೆಲ್ ನ ಚೆಕ್ ಮಾಡಿದಾಗ ಸ್ವಲ್ಪ ಬ್ರೈಟ್ನೆಸ್ ನ ಕಡಿಮೆ ತೋರಿಸುತ್ತೆ. ಫ್ರೆಂಡ್ಸ್, ಈ ಒಂದು ಫೋನ್ ನಲ್ಲಿ Android 10 ಇರುವಂತದ್ದು ತುಂಬಾನೇ ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇನ್ನು ಈ ಒಂದು ಫೋನ್ ನಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು Helio G35 ಪ್ರೊಸೆಸರ್ ಇದರಲ್ಲಿ ಇರುವಂತದ್ದು. ಸೊ ಕ್ರೇಜಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಡಿಸೆಂಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನೀವು ಪಬ್ಜಿ ಗೇಮ್ ನ ಅಥವಾ ಯಾವುದೇ ಹೆವಿ ಗೇಮ್ ನ ನೀವು ಲೋ ಸೆಟ್ಟಿಂಗ್ ನಲ್ಲಿ ಮಾತ್ರ ಇದರಲ್ಲಿ ಆಡಬಹುದು. ಮೀಡಿಯಂ ಸೆಟ್ಟಿಂಗ್ ನಲ್ಲೂ ಆಡಬಹುದು, ಆದ್ರೆ ನಿಮ್ಮ ಫೋನ್ ಸ್ವಲ್ಪ ಹ್ಯಾಂಗ್ ಆಗುತ್ತೆ. ಸೊ ನೀವು ಯಾವುದೇ ಗೇಮ್ ಅನ್ನ ಆಡಿದ್ರು ಲೋ ಸೆಟ್ಟಿಂಗ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಗೇಮ್ ಅನ್ನ ಆಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಫೋನ್ ನಿಮಗೆ ಒಂದು ವೇರಿಯಂಟ್ ಅಲ್ಲಿ ಮಾತ್ರ ಸಿಗ್ತಿರುವಂತದ್ದು 3GB ಮತ್ತು 32GB. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳಿ. ಫ್ರೆಂಡ್ಸ್, ಈ ಒಂದು ಫೋನ್ ನ ಮೇನ್ ಹೈಲೈಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ 6,000 mAh ಬ್ಯಾಟರಿ ಕೆಪಾಸಿಟಿ ಇದರಲ್ಲಿ ಇರುವಂತದ್ದು. ಸೊ ಕ್ರೇಜಿ ಅಂತಾನೆ ಹೇಳ್ಬೋದು. ನೀವು ಚಾರ್ಜಿಂಗ್ ಮಾಡೋಕೆ ನೀವು ಅಟ್ಲೀಸ್ಟ್ 3 ಗಂಟೆ ಆದ್ರೂ ಬೇಕಾಗುತ್ತೆ, ಆದ್ರೆ ನೀವು ಒಂದು ಸಲ ಚಾರ್ಜ್ ಮಾಡಿದ್ರೆ ಕನಿಷ್ಠ 2 ದಿನ ಆದ್ರೂ ಖಂಡಿತ ನಿಮಗೆ ಬಂದೇ ಬರುತ್ತೆ. ಸೊ ಅಷ್ಟು ದೊಡ್ಡ ಬ್ಯಾಟರಿ ಕೆಪಾಸಿಟಿಯನ್ನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದಿರುವಂತದ್ದು. ಈ ಒಂದು ಫೋನ್ ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ನೀಡ್ತಾ ಇದ್ರೆ ಸೊ ಕ್ರೇಜಿ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಫೇಸ್ ಅನ್ಲಾಕ್ ಸಹ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ನಾವು ಚೆಕ್ ಮಾಡಿದಾಗ ಸೊ ವೆರಿ ಡಿಸೆಂಟ್. ಈ ಪ್ರೈಸ್ ರೇಂಜ್ಗೆ ಡಿಸೆಂಟ್ ಅನ್ನೋಕ್ಕಿಂತ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ಫಾಸ್ಟ್ ಆಗಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ವರ್ಕ್ ಆಗುತ್ತೆ. ಫೋನ್ ನ ಕ್ಯಾಮ್ರಾ ಬಿಟ್ಟು ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂತದ್ದು. ಸೊ ಈ ಪ್ರೈಸ್ ರೇಂಜ್ಗೆ ಟ್ರಿಪಲ್ ಕ್ಯಾಮ್ರಾ ಅಂದ್ರೆ ಸೊ ಕ್ರೇಜಿ ಅಂತಾನೆ ಹೇಳ್ಬೋದು. ಇದರಲ್ಲಿ 13 MP ನ ಮೇನ್ ಕ್ಯಾಮ್ರಾ ಇರುವಂತದ್ದು ಮತ್ತು 2 MP ನ ಮ್ಯಾಕ್ರೋ ಲೆನ್ಸ್ ಮತ್ತು 2 MP ನ ಡೆಪ್ತ್ ಸೆನ್ಸಾರ್ ಇದರಲ್ಲಿ ಇರುವಂತದ್ದು. ಇನ್ನು ಈ ಫೋನ್ ನ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ರೆ ಇಲ್ಲಿ 5 MP ನ ಒಂದು ಮೇನ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಡಿಸೆಂಟ್ ಕ್ಯಾಮ್ರಾನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಫೋನ್ ನ ಒಂದು ಕ್ಯಾಮ್ರಾ ಕ್ವಾಲಿಟಿನ ನಾವು ಚೆಕ್ ಮಾಡಿದಾಗ ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಡಿಸೆಂಟ್ ಫೋಟೋಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ ಫೋನ್ ನ ಬಜೆಟ್ ಬಂದ್ಬಿಟ್ಟು ನಿಮಗೆ 8,000ರಿಂದ 9,000 ಒಳಗೆ ಸಿಗ್ತಿರುವಂತದ್ದು. ಸೊ ಈ ಒಂದು ಬಜೆಟ್ಗೆ ಈ ಒಂದು ಫೀಚರ್ ಡಿಸೆಂಟ್ ಮತ್ತು ಕ್ರೇಜಿ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ 9,000 ಒಳಗೆ ಸ್ಮಾರ್ಟ್ ಫೋನ್ ಅನ್ನ
ತಗೋತಾ ಇದ್ರೆ ಮೊನ್ನೆ ರಿಯಲ್ಮಿ C11 ಸ್ಮಾರ್ಟ್ಫೋನ್ ಲಾಂಚ್ ಆಗಿತ್ತು. ಸೊ ಇದು ರಿಯಲ್ಮಿ C12. ಸೊ ರಿಯಲ್ಮಿ C11 ಬದಲು ನೀವು ರಿಯಲ್ಮಿ C12 ಸ್ಮಾರ್ಟ್ಫೋನ್ ನ ಪರ್ಚೇಸ್ ಮಾಡೋದು ಬೆಟರ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಫೋನ್ ನ ಬಗ್ಗೆ ನನ್ನ ರಿವ್ಯೂ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.